ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಗರದ ಸಿಟಿ ಮಾರ್ಕೆಟ್ ಬಂದ್ ಆಗಿತ್ತು. ಕಾರಣ ಉದ್ಯಾನ ನಗರಿ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಇವತ್ತು ಮೈಸೂರು ರಾಜವಂಶಸ್ಥ ಶ್ರೀಕಂಠದತ್ತ ಒಡೆಯರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನೂರಾರು ವರ್ಷಗಳ ಇತಿಹಾಸ ಇರೋ ಈ ಮಾರುಕಟ್ಟೆಯಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತಗೊಳಿಸಲಾಗಿತ್ತು. ಶೋಕಾಚರಣೆಯಲ್ಲಿ ಮುಳುಗಿರೋ ನಗರದ ಸಿಟಿ ಮಾರುಕಟ್ಟೆ ಚಿತ್ರಣದ ಬಗ್ಗೆ ನಮ್ಮ ಪ್ರತಿನಿಧಿ ನಂದಿನಿ ನೀಡಿರೋ ಮಾಹಿತಿ ಇಲ್ಲಿದೆ. ಶ್ರೀಕಂಠ ದತ್ತ ಒಡೆಯರ್ ವಂಶ ನೀಡಿದಂತಹ ದಾನದಿಂದ ವ್ಯಾಪಾರಿಗಳು ಇವತ್ತು ಇಲ್ಲಿ ವ್ಯಾಪಾರ ವಹಿವಾಟು ನಡೆಸಿದ್ದಾರೆ. ಹೀಗಾಗಿ ಅವರ ಶ್ರದ್ಧಾಂಜಲಿ ಹಾಗೂ ನಮನಕ್ಕೋಸ್ಕರ ಇವತ್ತು ಮಳಿಗೆಗಳನ್ನ ಮುಚ್ಚಲಾಗಿದೆ. ಕೆಆರ್ ಮಾರುಕಟ್ಟೆಯಲ್ಲಿ 4 ದ್ವಾರಗಳಿವೆ. ನಾವು ಮುಖ್ಯ ದ್ವಾರವನ್ನ ಪ್ರವೇಶಿಸ್ತೀವಿ. ನಮ್ಮ ಬಲಭಾಗದಲ್ಲಿರುವಂತೂ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಮಳಿಗೆ ಆಗಿತ್ತು. ಇವತ್ತು ವ್ಯಾಪಾರಿಗಳು ಕರೆ ನೀಡಿರುವಂತಹ ಬಂದ್ನ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಕ್ಲೋಸ್ ಆಗಿದೆ. ಇನ್ನು ನಮ್ಮ ಬಲಭಾಗದಲ್ಲಿ ಹಾಗೂ ಎಡಭಾಗಕ್ಕೆ ಬಂದ್ರೆ ಈ ಭಾಗದಲ್ಲಿದ್ದಂತಹ ತರಕಾರಿ ಅಂಗಡಿಗಳಾಗ್ಲಿ ಹಾಗೂ ಇಲ್ಲಿನ ಪ್ರಾವಿಷನ್ ಸ್ಟೋರ್ಸ್ ಗಳನ್ನ ಸಹ ಭಾರತ್ ಸ್ಟೋರ್ ಅಂತ ಇತ್ತು, ಈ ಸ್ಟೋರ್ ನ ಸಹ ಇವತ್ತು ಕ್ಲೋಸ್ ಮಾಡಲಾಗಿದೆ. ಅದು ಇವತ್ತು ಶ್ರೀಕಂಠ ದತ್ತ ಒಡೆಯರ್ ಅವರಿಗೆ ನೀಡುವಂತಹ ಸನ್ಮಾನ ಹಾಗೂ ಶ್ರದ್ಧಾಂಜಲಿಯ ಸಂಕೇತ ಅನ್ನುವಂತಹ ಮಾಹಿತಿಯನ್ನ ವ್ಯಾಪಾರಿಗಳು ನೀಡಿದ್ದಾರೆ. ಮಾರುಕಟ್ಟೆಯ ನೆಲಮಾಳಿಗೆಯಲ್ಲಿದ್ದಾವೆ. ನೆಲಮಾಳಿಗೆ ಸಂಪೂರ್ಣವಾಗಿ ಒಡೆಯರ್ ಅವರಿಗೆ ಕಡೆಯ ನಮನವನ್ನ ಸಲ್ಲಿಸಿದೆ. ಹೀಗಾಗಿ ವ್ಯಾಪಾರಿಗಳು ಇಲ್ಲಿ ಹಣ್ಣಿನ ವ್ಯಾಪಾರ ನಡೀತಿತ್ತು ಪ್ರತಿನಿತ್ಯ, ಹಾಗೂ ಇಲ್ಲಿ ತರಕಾರಿ ವ್ಯಾಪಾರ ಸಹ ಜೋರಾಗಿತ್ತು. ಆದ್ರೆ ಒಡೆಯರ್ ಅವರಿಗೆ ನಮನ ಸಲ್ಲಿಸುತ್ತಿರುವಂತಹ ವ್ಯಾಪಾರಿಗಳು ಇವತ್ತಿನ ವಹಿವಾಟನ್ನ ಸ್ತಬ್ಧಗೊಳಿಸಿದ್ದಾರೆ. ಅಷ್ಟೇ ಅಲ್ಲದರ ಬಿಬಿಎಂಪಿ ಸಹ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ. ಹೀಗಾಗಿ ವ್ಯಾಪಾರ ವಹಿವಾಟು ಬಹುತೇಕ ಈಗಾಗಲೇ ಸ್ತಬ್ಧಗೊಂಡಿದೆ. ಇನ್ನು ನೀವು ನೋಡ್ತಿರಬಹುದು, ಮೇಣದ ಬತ್ತಿಯನ್ನ ಇಲ್ಲಿ ಹಚ್ಚಿದ್ದಾರೆ ಪ್ರತಿಯೊಂದು ಮಳಿಗೆ ಹತ್ರ. ಸಾಮಾನ್ಯವಾಗಿ ನುಡಿ ನಮನಗಳನ್ನ ಹಾಗೂ ಕಡೆಯ ನಮನವನ್ನ ಸಲ್ಲಿಸುವಾಗ ಹಲವೆಡೆ ಈ ರೀತಿ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾರೆ. ಮಾರುಕಟ್ಟೆಯಲ್ಲೂ ಸಹ ಈಗ ಒಡೆಯರ್ ಅವರಿಗೆ ಕಡೆಯ ನಮನವನ್ನ ಸಲ್ಲಿಸೋ ಹಿನ್ನೆಲೆಯಲ್ಲಿ ಈ ರೀತಿ ಮೇಣದ ಬತ್ತಿಗಳನ್ನ ಹಚ್ಚಿ ಪ್ರತಿಯೊಂದು ಮಳಿಗೆಗಳಲ್ಲೂ ಸಹ ಒಡೆಯರ್ ಅವರಿಗೆ ಸಂಪೂರ್ಣವಾದಂತಹ ನಮನ ಸಲ್ಲಿಸಲು ಈಗಾಗಲೇ ವ್ಯಾಪಾರಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ವ್ಯಾಪಾರ ವಹಿವಾಟನ್ನ ನಿಲ್ಲಿಸಿದ್ದಾರೆ. ಇದು ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯ ಚಿತ್ರಣ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಶಿವರಾಜ್ ಕುಮಾರ್ ಅಭಿನಯದ ಭಜರಂಗಿ ನಾಳೆ ರಾಜ್ಯದೆಲ್ಲೆಡೆ ತೆರೆ ಕಾಣಲಿದೆ. ಈಗಾಗಲೇ ಸಾಕಷ್ಟು ನಿರೀಕ್ಷೆ ಹಾಗೂ ಕುತೂಹಲ ಹುಟ್ಟಿಸಿರುವ ಭಜರಂಗಿಯಲ್ಲಿ ಮೊದಲ ಬಾರಿಗೆ ಶಿವರಾಜ್ ಕುಮಾರ್ 6 ಪ್ಯಾಕ್ ಅಲ್ಲಿ ಕಾಣಿಸಿಕೊಂಡಿರೋದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ನಿರ್ದೇಶಕ ಹರ್ಷ ಹಾಗೂ ಶಿವರಾಜ್ ಕುಮಾರ್ ಅವರ ಮೊದಲ ಕಾಂಬಿನೇಷನ್ನ ಈ ಚಿತ್ರ ನಾಳೆ ಬೆಳಗ್ಗೆ 7 ಗಂಟೆಯಿಂದಲೇ ಶುರುವಾಗಲಿದೆ. ಈ ಸುದ್ದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.